ಆದರೆ ನನ್ನ ಫ್ಯಾಮಿಲಿ, ನನಗೆ 2 ಮಕ್ಕಳಿದ್ದಾರೆ. ಇನ್ನು ವಿಡಿಯೋ ಮಾಡೋದಕ್ಕೆ ಮುಂಚೆ ನಾನು ತುಂಬಾ ಅಂದರೆ ನನ್ನ ಮಾತು. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಮಾರು ತಿಂಗಳು ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಆಲ್ಮೋಸ್ಟ್ 3 to 4 months ಆಯಿತು. ಕಾರಣ ಏನಕ್ಕೆ ಅಂತ ಈಗ ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ್ದೀರಾ. ನನಗೆ ಒಂದು ಮೇಜರ್ ಸರ್ಜರಿ ಆಯಿತು, ಬ್ರೈನ್ ಸರ್ಜರಿ. ಹಂಗಾಗಿ ನಾನು ವಿಡಿಯೋ ಮಾಡೋದನ್ನು ಸ್ಟಾಪ್ ಮಾಡಬೇಕಾಗಿ ಬಂತು. ಆ್ಯಂಡ್ ಆಲ್ಮೋಸ್ಟ್ 2 months ರಿಕವರಿ ಫೇಸ್ನಲ್ಲಿದ್ದೆ. ನನಗೇನಾಗಿತ್ತು, ಹೇಗೆ ಇದು ಡಿಟೆಕ್ಟ್ ಆಯಿತು, ನನಗೆ ಹೇಗೆ ಗೊತ್ತಾಯಿತು, ಕಂಪ್ಲೀಟಾಗಿ ಈ ಒಂದು ವಿಡಿಯೋನಲ್ಲಿ ತೋರಿಸ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋನ ದಯವಿಟ್ಟು ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ನೀವು ಶೇರ್ ಮಾಡಿ. ವ್ಯೂಸ್ಗೋಸ್ಕರ ಅಂತ ಅಲ್ಲ, ಜಸ್ಟು ಜನಗಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ. ಯಾವುದು ಒಂದು ಚಿಕ್ಕದು ಅಂತ ಅಂದ್ಕೊಂಡಿದ್ದೂ ಸಹ ಯಾವ ರೀತಿ ತಿರ್ಕೊಳ್ಳುತ್ತೆ ಅನ್ನೋದನ್ನು ಜನಗಳಲ್ಲಿ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ನನಗೆ ಏಜು ಚಿಕ್ಕದು. ಇದೆಲ್ಲ ನನ್ನ ಡಾಕ್ಟರ್ ಏನು ಅಂತ ಹೇಳಿದ್ದು ಅಂದರೆ, ಈ ಒಂದು ಪ್ರಾಬ್ಲಮ್ ಆಲ್ಮೋಸ್ಟ್ ಒಂದು 40+ ಮೇಲೆ ಬರುತ್ತೆ. ಬಟ್ 27-28 ಇಯರ್ಸ್ಗೆ ಈ ರೀತಿ ನಾನು ರೇರ್ ಕೇಸ್ ಇದು ಅಂತ ಹೇಳಿದರು. ನೀವು ತಮ್ಮನೇಲಿ ನೋಡಿರೋ ಹಾಗೇ ನನಗೆ ಸ್ವಲ್ಪ ಲೈಫ್ ಸ್ಪ್ಯಾನ್ ಕಡಿಮೆನೇ ಇದೆ. ಕಡಿಮೆ ಅಂತ ಅಂದರೆ ನನಗೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಇಷ್ಟು ವರ್ಷ. ಅದೆಲ್ಲ ಸೆಕೆಂಡ್ರಿ ಬಿಡಿ, ನೋಡೋಣ. ಯಾರ ಆಯಸ್ಸನ್ನು ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನನಗೆ ಫಸ್ಟು ನೀವು ಮುಂದೆ ಕ್ಲಿಪ್ಪಿಂಗ್ಸ್ನ ನೋಡೋದಕ್ಕೂ ಮುಂಚೆ ನನಗೆ ಯಾವ ರೀತಿ ಇದು ಗೊತ್ತಾಯಿತು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಹೇಳ್ತೀನಿ. ನನಗೆ ಇದು ಆಲ್ಮೋಸ್ಟ್ ನನ್ನ ಡಾಕ್ಟರ್ ಹೇಳಿದ ಪ್ರಕಾರ ಒಂದು 5 to 6 ಇಯರ್ಸಿಂದನೂ ಇದೆ ಅಂತ ಹೇಳಿದ್ರು. ಬಟ್ ನನಗೆ ಈ ಒಂದು 5 to 6 ಇಯರ್ಸಲ್ಲಿ ಯಾವುದೇ ಥರದ ಸಿಂಪ್ಟಮ್ಸ್ ಆಗಿರ್ಬೋದು, ತಲೆ ಸುತ್ತು ಬರೋದಾಗಿರ್ಬೋದು, ತಲೆನೋವು ಬರೋದಾಗಿರ್ಬೋದು, ಅಥವಾ ಕಣ್ಣು ಮಂಜಾಗೋದಿರ್ಬೋದು, ಏನೂ ಸಹ ಕಾಣಿಸ್ಲಿಲ್ಲ. ಆ್ಯಂಡ್ ಸಡನ್ನಾಗಿ ಒಂದೇ ದಿನ ನನಗೆ ತಲೆ ಸುತ್ತು ಬಂತು. ಓಕೆ, ನಾನು ನಾರ್ಮಲಾಗಿ ಎಲ್ಲರೂ ಥರನೇ ತಲೆ ಸುತ್ತಲ್ವಾ, ಮೋಸ್ಟ್ಲಿ ಪಿತ್ತಕ್ಕೋ ಅಥವಾ BP ಏನಾದರೂ ಹೆಚ್ಚು ಕಮ್ಮಿ ಆಗಿ ಇದಾಗಿರುತ್ತೆ, ಇದಕ್ಕೆಲ್ಲ ಯಾವ ಹಾಸ್ಪಿಟಲ್ಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೋಗಲಿಲ್ಲ. ಒಂದು ಡೇ ಫುಲ್ಲು ಅಬ್ಸರ್ವ್ ಮಾಡಿದೆ. ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದು ನೈಟ್ವರೆಗೂ ಹಾಗೇ ಇತ್ತು. ಜಸ್ಟು ನಿಂತ್ಕೊಂಡ್ರೆ ಸಾಕು, ಯಾರಾದರೂ ಒಂದು ಹೆಲ್ಪ್ಗೆ ಬೇಕಿತ್ತು. ಈವನ್ ಒಂದು ವಾಶ್ರೂಮ್ಗೆ ಹೋಗೋದಕ್ಕೂ ಸಹ ಒಬ್ಬರು ಹೆಲ್ಪ್ ಮೂಲಕನೇ ಹೋಗಬೇಕಾಗಿತ್ತು. ಸರಿ, ಸಮಥಿಂಗ್ ಏನೋ ಇರ್ಬೋದು, ನೋಡೋಣ ಅಂತ ಹೇಳಿ ನಾನು ಹಾಸ್ಪಿಟಲ್ಗೆ ಹೋದೆ. ಆ್ಯಂಡ್ ಅವರು ಚೆಕ್ ಮಾಡಿ ಡಾಕ್ಟರು ಮೇ ಬಿ ಇದು ವರ್ಟಿನ್ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳಿ ಕೆಲವೊಂದಷ್ಟು ಟ್ಯಾಬ್ಲೆಟ್ಸ್ನ ಪ್ರಿಸ್ಕ್ರೈಬ್ ಮಾಡಿದ್ರು. ಆ್ಯಂಡ್ ಅದನ್ನು ನಾನು ತೊಗೊಂಡು 5 ಡೇಸ್ವರೆಗೂ ಅಬ್ಸರ್ವ್ ಮಾಡಿದೆ. ಬಟ್ ಏನೂ ಸಹ ಚೇಂಜಸ್ ಕಾಣಿಸ್ಲಿಲ್ಲ. ಓಕೆ, ಪ್ರಿಸ್ಕ್ರೈಬ್ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಏನು ಚೇಂಜಸ್ ಆಗ್ತಿಲ್ವಲ್ಲ, ಏನಿರ್ಬೋದು ಯಾಕೆ ಅಂತ ಕೇಳಿದಾಗ ಡಾಕ್ಟರ್ ಒಂದು MRI ಮಾಡೋಣ ಅಂತ MRI ಮಾಡಿದ್ರು. ಆ್ಯಂಡ್ MRI ಮಾಡಿದ್ಮೇಲೆ ಗೊತ್ತಾಯಿತು ನನಗೆ ಡಾಕ್ಟರ್ ಇಮಿಡಿಯೇಟ್ ಸರ್ಜರಿ ಮಾಡಲೇಬೇಕು ಅಂತ ಹೇಳಿದ್ರು. ಓಕೆ, ವಿಡಿಯೋ ಮಾಡೋದಕ್ಕೆ ಮುಂಚೆ ನಾನು ತುಂಬಾ ಅಂದರೆ ನಾನು ಮಾತಾಡಬೇಕು, ಅಳಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡು ಮಾಡಿದೆ. ಬಟ್ ಆಲ್ ಈಸ್ ವೆಲ್. ಇವಾಗ ನನಗೆ ಸರ್ಜರಿ ಆಗಿ ಎಲ್ಲ ಚೆನ್ನಾಗಿದ್ದೀನಿ. ಅದು ನನಗೆ ರಿಪೋರ್ಟ್ ಬಂದಿದ ತಕ್ಷಣ ನನಗೆ ಭಯ ಆಗಲಿಲ್ಲ. ಯಾಕೆ ಅಂತ ಅಂದರೆ ಇವಾಗಿನ ಡಾಕ್ಟರ್ಸ್ ಇದ್ದಾರೆ, ಎಂತೆಂಥ ಕಾಯಿಲೆಗಳನ್ನ ಅವರು ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಇದೆಲ್ಲ ಒಂದು ಪ್ರಾಬ್ಲಮ್ ಅಲ್ಲ ಅಂತ ಅಂದ್ಬಿಟ್ಟು ನನಗೆ ಭಯ ಏನೂ ಆಗಲಿಲ್ಲ. ಬಿಕಾಸ್ ಡಾಕ್ಟರ್ಸ್ ಮೇಲೆ ತುಂಬಾ ನಂಬಿಕೆ ಇತ್ತು. ಬಟ್ ಅಳು ಬಂದಿದ್ದಿಷ್ಟೇ ಕಾರಣಕ್ಕೆ. ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಫ್ಯಾಮಿಲಿ, ನನಗೆ 2 ಮಕ್ಕಳಿದ್ದಾರೆ, ಇನ್ನು ಅದು ಬಿಡಿ. ನಿಮಗೆ ನಾನು ಈ ಒಂದು ವಿಡಿಯೋನಲ್ಲಿ ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು ಯಾರೂ ಸಹ
ಚಿಕ್ಕ ಪುಟ್ಟ ತಲೆನೋವು ಬರೋದಾಗಿರ್ಬೋದು ಅಥವಾ ತಲೆ ಸುತ್ತು ಬರೋದು ಆ ಥರ ಏನಾದರೂ ಇದ್ದರೆ ದಯವಿಟ್ಟು ನಾರ್ಮಲ್ ಅಂತ ಅಂದ್ಕೊಂಡು ಮನೆಯಲ್ಲೇ ಸುಮ್ಮನಾಗಕ್ಕೆ ಹೋಗಬೇಡಿ. ಬಿಕಾಸ್ ನಾನು ನಿಮ್ಮ ಥರ ಸುಮ್ಮನಾಗಿದ್ದಿದ್ರೆ ಡಾಕ್ಟರ್ಗೆ ತೋರಿಸ್ಕೊಂಡಿಲ್ಲ ಅಂತ ಅಂದಿದ್ದಿದ್ರೆ ಇದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿರ್ತಿತ್ತು. ಸುಮ್ಮನೆ ಮನೆಯಲ್ಲೇ ಏನಾದ್ರೂ ಹೋಮ್ ರೆಮಿಡೀಸ್ ತೊಗೊಂಡು ಸುಮ್ಮನಾಗ್ಬಿಟ್ಟಿದ್ರೆ. ಸೊ ನನ್ನ ಒಂದು ಸ್ವಂತ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಜಸ್ಟ್ ಜನಗಳಿಗೆ ಒಂದು ಅವೇರ್ನೆಸ್ನ ರೀಚ್ ಮಾಡಬೇಕು, ಆದಷ್ಟು ಇದಾಗಬೇಕು ಅಂತ ಹೇಳಿ. ಎಸ್, ನನಗೆ ಆಪ್ರೇಷನ್ ಆಗಿದ್ದ ಹಾಸ್ಪಿಟಲ್ ಬಂದು ಫೋರ್ಟಿಸ್ನಲ್ಲಿ ಬನ್ನೇರ್ಘಟ್ಟ ರೋಡ್ನಲ್ಲಿ ಇದೆಯಲ್ಲ, ಅಲ್ಲಿ ಹೇಗಾಯಿತು ಏನು ಅಂತ ಅಂದ್ಬಿಟ್ಟು ಕೆಲವೊಂದಷ್ಟು ವೀಡಿಯೋಸ್ನ ಶೂಟ್ ಮಾಡ್ಕೊಂಡಿದ್ದೀನಿ, ನೋಡ್ಕೊಂಡು ಬನ್ನಿ. ಆ್ಯಂಡ್ ನಿಜ ಹೇಳ್ತಿದ್ದೀನಿ, ಇದು ವ್ಯೂಸ್ಗೋಸ್ಕರ ಈ ಒಂದು ವೀಡಿಯೋಸ್ನ ರೀಚ್ ಮಾಡಿ ಅಂತ ಹೇಳ್ತಿಲ್ಲ. ನಂತರ ಯಾರೂ ಸಹ ಆರೋಗ್ಯದಲ್ಲಿ ಕೇರ್ಲೆಸ್ ವಹಿಸ್ತಿರಲಿ ಅಂತ ಹೇಳಿ ವ್ಯೂಸ್ ಬೇಕು. ಎಸ್, ನನಗೆ ಯೂಟ್ಯೂಬ್ ಅನ್ನೋದು ಒಂದು ಡ್ರೀಮ್ ಅಂತಾರಲ್ಲ, ಹಾಗೆ ಯೂಟ್ಯೂಬ್ನಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ತುಂಬಾ ಆಸೆ ಇದೆ. ಅದಕ್ಕೆ ಇದು ಸೆಕೆಂಡ್ ಅಟೆಂಪ್ಟ್ ನಾನು ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮಾಡಿದೆ, ಪ್ರೆಗ್ನೆನ್ಸಿ ಅದು ಇದು ಅಂತ ಡಿಸ್ಕಂಟಿನ್ಯೂ ಆಯಿತು. ಆ್ಯಂಡ್ ಸೆಕೆಂಡ್ ಟೈಮ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ, ಈ ಒಂದು ಪ್ರಾಬ್ಲಮ್ ಡಿಟೆಕ್ಟ್ ಆಗಿ ಬಂತು. ಎಸ್, ನೋಡ್ಕೊಂಡು ಬನ್ನಿ. ಎಸ್, ಇದು ಫಸ್ಟ್ ಡೇ. ಅಂದರೆ ಪ್ರಾಬ್ಲಮ್ ಏನು ಅಂತ ಡಿಟೆಕ್ಟ್ ಮಾಡಲಿಕ್ಕೋಸ್ಕರ ಒಂದು MRI ಸ್ಕ್ಯಾನ್ ಮಾಡೋಣ ಅಂತ ಹೇಳಿ ಕೈಗೆ ಒಂದು ಕಾಂಟ್ರಾಸ್ಟ್ ಇಂಜೆಕ್ಷನ್ ಸಮಥಿಂಗ್ ಏನೋ ಕೊಟ್ಟಿದ್ದರು. ಪಾಪುನೂ ಸಹ ಕರ್ಕೊಂಡೋಗಿದ್ವಿ, ಇದು ನನ್ನ ಮಗಳು. ಆ್ಯಂಡ್ MRI ಮಾಡಿಸಿದ ನಂತರ ಪ್ರಾಬ್ಲಮ್ ಏನು ಅಂತ ಡಿಟೆಕ್ಟ್ ಆದಮೇಲೆ, ಇದು ಆಪ್ರೇಷನ್ ಹಿಂದಿನ ದಿನ, ಸರ್ಜರಿ ಏನಿತ್ತು ಅದರ ಹಿಂದಿನ ದಿನ ಈ ಒಂದು ರೆಕಾರ್ಡ್ನ ನಾನು ಮಾಡಿರೋದು. ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಲಿಕ್ಕೆ ಅಂತ ಹೋಗ್ತಾ ಇದ್ದೆ. ಆ್ಯಂಡ್ ಅಡ್ಮಿಟ್ ಆಗಿದ ತಕ್ಷಣ ಅವರ ಈ ಒಂದು ಯೂನಿಫಾರ್ಮ್ನ ಕೊಟ್ಟು ಈ ರೀತಿ ಬ್ಲಡ್ ಟೆಸ್ಟು ಟೆಸ್ಟ್ ಅಂತ ಕೆಲವೊಂದಷ್ಟು ಟೆಸ್ಟ್ಗಳನ್ನ ಮಾಡಿದ್ರು. ಆ್ಯಂಡ್ ನೈಟ್ ಡಿನ್ನರ್ಗೆ ಅಂತ ಹೇಳಿ ದಾಲ್ ಮತ್ತು ರೈಸ್ ಕೊಟ್ಟಿದ್ದರು. ಇದೇ ನನ್ನ ಫೈನಲ್ ಊಟ. ಅಂದರೆ ಮಾರ್ನಿಂಗ್ ಯಾವುದೇ ಥರದ ಸರ್ಜರಿ ಟೈಮಲ್ಲಿ ಫುಡ್ ಕೊಡಲ್ಲ ಅಂತ ಹೇಳಿ ಕೊಟ್ಟಿದ್ದರು. ಆ್ಯಂಡ್ ಸಾಲಿಡ್ ಸಹ ನಾನು ತಿಂದಿದ್ದು ಇದೇ ಲಾಸ್ಟು, ಬಿಕಾಸ್ ಸರ್ಜರಿ ಆದಮೇಲೆ ನನಗೆ ಸಾಲಿಡ್ ಫುಡ್ ತಗೊಳ್ಳಿಕ್ಕೆ ಆಗಲಿಲ್ಲ. ಆ್ಯಂಡ್ ಇದು ಮಾರ್ನಿಂಗ್ ಸರ್ಜರಿ ಆಗೋ ದಿನ. ನೀವು ನೋಡ್ಬೋದು ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ. ಇದನ್ನು ನೋಡಿದ್ರೆ ನಿಮ್ಗನ್ಸುತ್ತಾ ನಾನೇನಾದರೂ ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇರೋ ಹುಡುಗಿ ಥರ ಅನ್ನಿಸ್ತೀನ. ಆ್ಯಂಡ್ ಗೌನೆಲ್ಲ ಹಾಕ್ಕೊಂಡು ನೋಡಿ, ಗೌನ್ ಲೂಸ್ ಕೊಟ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಕಾಮಿಡಿ ಮಾಡ್ಕೊಂಡಿದ್ದೆ. ಕಾಮಿಡಿ ಮಾಡ್ತಾ ಇದ್ದಿದ್ದು ಏನಕ್ಕೆ ಅಂದರೆ, ಒಳಗಡೆ ನನಗೂ ಸಹ ಭಯ ಇತ್ತು. ಬಟ್ ನನ್ನ ಜೊತೆ ಇರೋರು ನಾನು ಸೀರಿಯಸ್ಸಾಗಿ ಹತ್ಕೊಂಡಿದ್ರೆ ಅವರೂ ಸಹ ಹೆದರ್ಕೊಳ್ತಾರೆ ಅಂತ ಹೇಳಿ ಅವರನ್ನು ನಗ್ಸೋಣ ಅಂತ ಹೇಳಿ ನಾನು ಏನೂ ಆಗಿಲ್ಲ ಅನ್ನೋ ಥರ ಖುಷಿಯಾಗಿದ್ದೆ. ಆ್ಯಂಡ್ ಇದು ಆಪ್ರೇಷನ್ ಥಿಯೇಟರ್ಗೆ ಕಳಿಸೋದಕ್ಕೂ ಮುಂಚೆ. ಆ್ಯಂಡ್ ಇದು ಆಪ್ರೇಷನ್ ಆದಮೇಲೆ ನನ್ನ ICUನಲ್ಲಿ ಇಟ್ಟಿದ್ರು. ಆ್ಯಂಡ್ ಆಪ್ರೇಷನ್ ಆಗಿ ಒಂದಿನ ICUನಲ್ಲಿ ಇಟ್ಟ ಮೇಲೆ ನೆಕ್ಸ್ಟ್ ಡೇ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಆ್ಯಂಡ್ ನೀವಿಲ್ಲಿ ನೋಡ್ಬೋದು, ನನಗೆ ಏನೂ ಸಹ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಫುಲ್ಲು ಲಿಕ್ವಿಡ್ನಲ್ಲೇ ಇದ್ದೆ. ಅದು ಗಂಟ್ಲಿಂದ ಕೆಲವೊಂದಷ್ಟು ಪೈಪ್ಸ್ಗಳನ್ನೆಲ್ಲ ಹಾಕಿ ಏನೇನೇನೇನೋ ಮಾಡಿಬಿಟ್ಟಿದ್ರು. ಸೊ ಸಾಲಿಡ್ನ ತೊಗೊಳಕ್ಕಾಗ್ತಿರಲಿಲ್ಲ. ಆ್ಯಂಡ್ ನನಗೆ ಸೈಡ್ ಎಫೆಕ್ಟ್ ಬಂದು ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಏನಿದೆ ಅದನ್ನು ನಾನು ಮೇಲೆತ್ತಕ್ಕಾಗ್ತಿರಲಿಲ್ಲ. ಆ್ಯಂಡ್ ಈವನ್ ವಾಯ್ಸ್ ಸಹ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಫಿಸಿಯೋಥೆರಪಿಸ್ಟ್ ಬಂದು ಈ ರೀತಿ ಓಡಾಡಿಸ್ತಾಯಿದ್ರು. ಅದಾದಮೇಲೆ ಈವನ್ ವಾಯ್ಸೂ ಅಷ್ಟೇ, ಒಂದು ಫುಲ್ಲು ವಾಯ್ಸ್ ಹೋಗ್ಬಿಟ್ಟಿತ್ತು. ಸೊ ವಾಯ್ಸ್ ಥೆರಪಿಸ್ಟ್ ಬಂದು ಕೆಲವೊಂದಷ್ಟು ಬುಕ್ಸ್ಗಳನ್ನ ಕೊಟ್ಟು ಓದಿ ಅಂತ ಇರ್ಬೋದು, ಅಥವಾ ಯಾವುದಾದ್ರೂ ಹಾಡುಗಳನ್ನ ಹಾಡಿ ಅಂತ ಹೇಳಿದರು. ಯಾವುದೇ ಆಪ್ರೇಷನ್ ಆಗಿರಲಿ 100% ಸಕ್ಸಸ್ಫುಲ್ಲಾಗಿ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದಷ್ಟು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಆ್ಯಂಡ್ ನನಗೂ ಅಷ್ಟೇ ಸೈಡ್ ಎಫೆಕ್ಟ್ ಅಂತ ಬಂದು ಲೆಫ್ಟ್ ಹ್ಯಾಂಡ್ ಕಂಪ್ಲೀಟಾಗಿ ನಮ್ನೆಸ್ ಬಂದುಬಿಟ್ಟಿತ್ತು. ಆ್ಯಂಡ್ ವಾಯ್ಸ್ ಹೋಗ್ಬಿಟ್ಟಿತ್ತು. ಆ್ಯಂಡ್ ಇವಾಗ ನನ್ನ ವಾಯ್ಸ್ ಚೆನ್ನಾಗಾಗಿದೆ. ಆ್ಯಂಡ್ ನನ್ನ ಕೈಯೂ ಅಷ್ಟೇ ಚೆನ್ನಾಗಾಗಿದೆ. ನಾನು ಹೇಳಿದ್ನಲ್ಲ, ವಾಯ್ಸ್ ಥೆರಪಿಸ್ಟ್ ಬಂದು ಬುಕ್ಸ್ನ ಓದಿಸ್ತಿದ್ರು ಅಂತೇಳಿ. ಇದರಲ್ಲಿ ನನ್ನ ಒರಿಜಿನಲ್ ವಾಯ್ಸ್ ಹೇಗಿದೆ ಅಂತ ಕೇಳಿದರೆ ನಿಜಕ್ಕೂ ನಗ್ತೀರಾ. ಯಾಕಂದರೆ ನಾನು ಕೇಳಿಸ್ಕೊಂಡ್ರೇ ಅಷ್ಟು ನಗು ಬರುತ್ತೆ. ಅಷ್ಟು ಕರ್ಕಶವಾಗಿತ್ತು. ನಾನು ಅಂದ್ಕೊಂಡ್ಬಿಟ್ಟಿದ್ದೆ, ಏನಪ್ಪ ನನ್ನ ಯೂಟ್ಯೂಬ್ ಮುಗ್ದೇ ಹೋಯ್ತು ಬಿಡು, ವಾಯ್ಸೇ ಇಲ್ದೇ ಹೇಗೆ ಅಂದ್ಕೊಂಡಿದ್ದೆ. ಆ್ಯಂಡ್ ಫೈನಲಿ ಇವಾಗ ರಿಕವರ್ ಆಗಿದ್ದೀನಿ. ಆಲ್ ಇಸ್ ವೆಲ್.